ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಲಿಯೇ ಎದ್ದು ಹೊಲ ಮೇದಂತಹ ಘಟನೆಯೊಂದು ನಡೆದಿದೆ. ವೃದ್ಧೆಯೊಬ್ಬರಿಗೆ 50 ಲಕ್ಷ ರೂಪಾಯಿ ವಂಚನೆ ಮಾಡಿದಂತಹ ಆರೋಪದ ಅಡಿಯಲ್ಲಿ ಬ್ಯಾಂಕ್ನ ಡೆಪ್ಯೂಟಿ ಲೇಡಿ ಮ್ಯಾನೇಜರ್ ಪೊಲೀಸರ ಅತಿಥಿಯಾಗಿದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕೆಲ ಬ್ಯಾಂಕ್ನಲ್ಲೇ ಕಳ್ಳರಿದ್ದಾರೆ, ಹುಷಾರ್. ಡೆಪ್ಯೂಟಿ ಬ್ಯಾಂಕ್ ಮ್ಯಾನೇಜರ್ನಿಂದಲೇ ದೋಖಾ. ವೃದ್ಧೆಯ ಅಕೌಂಟ್ನಿಂದ 50 ಲಕ್ಷ ರೂಪಾಯಿ ಗುಳುಂ. ಅಜ್ಜಿಗೆ ಯಾಮಾರಿಸಿದ 4 ಜೈಲು ಪಾಲು. ಹೌದು, ಇದೊಂಥರ ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ. ಮನೆಯಲ್ಲಿ ಚಿನ್ನಾಭರಣ, ಹಣ, ಮಹತ್ವದ ದಾಖಲೆಗಳಿದ್ರೆ ಎಲ್ಲಿ ಮಿಸ್ಯೂಸ್ ಆಗ್ತವೋ ಅಂತ ಜನ ಬ್ಯಾಂಕ್ನಲ್ಲಿ ಇಡ್ತಾರೆ. ಆದ್ರೆ ಇತ್ತೀಚೆಗೆ ಕೆಲ ಬ್ಯಾಂಕ್ನಲ್ಲೇ ಕಳ್ಳರಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ವರದಿಯಾಗಿದ್ದ ಅದೊಂದು ಕೇಸು. ಜಯನಗರದ ಖಾಸಗಿ ಬ್ಯಾಂಕ್ನಲ್ಲಿದ್ದ ಸುಮಾರು 30 ಲಕ್ಷ ಬೆಲೆಯ ಚಿನ್ನಾಭರಣ ಬ್ಯಾಂಕ್ನ ಲಾಕರ್ನಲ್ಲೇ ಕಳುವಾಗಿತ್ತು. ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ನಡೀತಿದೆ. ಈಗ ಮತ್ತೊಂದು ಅದೇ ರೀತಿಯ ಕೇಸು ದಾಖಲಾಗಿದೆ. ಆದ್ರೆ ಇಲ್ಲಿ ಕಳ್ಳತನ ಮಾಡಿರೋದು ಬೇರೆ ಯಾರೂ ಅಲ್ಲ, ಬ್ಯಾಂಕ್ನ ಡೆಪ್ಯೂಟಿ ಲೇಡಿ ಮ್ಯಾನೇಜರ್. ಎಸ್, ಗಿರಿನಗರದ ಸೀತಾ ಸರ್ಕಲ್ ನಿವಾಸಿ 76 ವರ್ಷದ ಸಾವಿತ್ರಮ್ಮ ಅನ್ನೋರು ಇಲ್ಲಿನ ಇಂಡಸ್ ಬ್ಯಾಂಕ್ನಲ್ಲಿ ಎಫ್ಡಿ ಇಟ್ಟಿದ್ದಾರೆ. ಆಗಾಗ ಬ್ಯಾಂಕ್ಗೆ ಹೋದ ವೇಳೆ ಅಲ್ಲಿನ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ ಅಜ್ಜಿಗೆ ಪರಿಚಯವಾಗಿದ್ರು. ಅಜ್ಜಿ, ಈ ವಯಸ್ಸಲ್ಲಿ ಇಲ್ಲಿಗೆ ಯಾಕೆ ಬರ್ತೀರಾ? ನಿಮಗೆ ಏನೇ ಕೆಲಸ ಇದ್ರೂ ಹೇಳಿ, ನಾನೇ ಮಾಡಿಕೊಡ್ತೀನಿ ಅಂತ ಸಾವಿತ್ರಮ್ಮ ಬಳಿ ಸಲುಗೆ ಬೆಳೆಸಿದ್ರು. ಕಳೆದ ಮಾರ್ಚ್ 12ರಂದು ಬ್ಯಾಂಕ್ಗೆ ಬಂದ ಸಾವಿತ್ರಮ್ಮ ಬಳಿ ಎಫ್ಡಿ ಸಂಬಂಧ ಇಲ್ಲೊಂದು ಸೈನ್ ಮಾಡಿ ಅಂತ ಸಾವಿತ್ರಮ್ಮ ಬಳಿ ಸಹಿ ಪಡೆದಿದ್ರು. ಮನೆಗೆ ಹೋಗಿ ನೋಡುವಷ್ಟರಲ್ಲಿ ವೃದ್ಧೆ ಸಾವಿತ್ರಮ್ಮ ಅಕೌಂಟ್ನಲ್ಲಿ ಬರೋಬ್ಬರಿ 50 ಲಕ್ಷ ಹಣ ಕಟ್ಟಾಗಿತ್ತು. ಅಜ್ಜಿ ಕೂಡ ಏನೋ ಮೆಸೇಜ್ ಬಂದಿದೆ ಅಂತ ಸುಮ್ಮನಾಗಿದ್ರು. ಆದ್ರೆ ಆಕೆಯ ಮಗ ಮೆಸೇಜ್ ನೋಡಿ ಡೌಟ್ ಬಂದು ಬ್ಯಾಂಕ್ಗೆ ಹೋಗಿ ಪರಿಶೀಲಿಸಿದ್ದಾರೆ. ಅದೊಂದು ಅಪರಿಚಿತ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಮ್ಯಾನೇಜರ್ ಮೇಘಾಳನ್ನ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಮೇಘನಾ, ಆಕೆಯ ಪತಿ ಶಿವಪ್ರಸಾದ್, ವರದರಾಜು, ಅನ್ವರ್ ಗೌಸ್ ಅನ್ನೋರು ಸೇರಿ ಅಜ್ಜಿಗೆ ಯಾಮಾರಿಸಿರೋದು ಬಹಿರಂಗವಾಗಿದೆ. ಒಬ್ಬರು ಸೀನಿಯರ್ ಸಿಟಿಜನ್ ಸಾವಿತ್ರಮ್ಮ ಅಂತ 76 ವರ್ಷ, ಗಿರಿನಗರದವರು. ಅವರು ಕಂಪ್ಲೇಂಟ್ ಮೇಲೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಆ ಕೇಸ್ ಸಾರಾಂಶ ಅಂದರೆ, ಇವರು ಇಂಡಸ್ ಇಂಡ್ ಬ್ಯಾಂಕ್ಗೆ ಹೋಗೋದ ನಂತರ ಅಲ್ಲಿ ಒಬ್ಬರು ಡೆಪ್ಟಿ ಮ್ಯಾನೇಜರ್ ಇರ್ತಾರೆ, ಮೇಘನಾ ಅಂತ. ಒಂದು ಆಪರ್ಚುನಿಟಿ ನೋಡಿಬಿಟ್ಟು ಅವರಿಗೆ ಬೇರೆ ಕಡೆ ಸಿಗ್ನೇಚರ್ ತಗೊಂಡು ಚೀಟಿಂಗ್ ಉದ್ದೇಶದಿಂದ ಒಬ್ಬರು ಸ್ನೇಹಿತರ ಜೊತೆ ಸೇರಿಬಿಟ್ಟು ಬೇರೆ ಅಕೌಂಟ್ಗೆ 50 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಕೇಸ್ ರಿಜಿಸ್ಟರ್ ಆದ ನಂತರ ಇನ್ವೆಸ್ಟಿಗೇಷನಲ್ಲಿ ಸದ್ಯಕ್ಕೆ ಎಲ್ಲ 4 ಆರೋಪಿಗಳು ಅರೆಸ್ಟ್ ಆಗಿ 50 ಲಕ್ಷ ರಿಕವರಿ ಕೂಡ ಆಗಿ 4 ಜನ ಈಗ 14ನೇ ತಾರೀಕಿಗೆ ಜುಡಿಷಿಯಲ್ ಕಸ್ಟಡಿಗೆ ಸೇರಲಾಗಿದೆ. ಐಷಾರಾಮಿ ಲೈಫ್ ಲೀಡ್ ಮಾಡಲು ಈ ಕೃತ್ಯ. ಬ್ಯಾಂಕ್ನಲ್ಲಿ ಕೊಡೋ ಸಂಬಳ ಸಾಕಾಗ್ತಿರ್ಲಿಲ್ವಂತೆ. ಪೊಲೀಸ್ ವಿಚಾರಣೆ ವೇಳೆ ಮತ್ತೊಂದು ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಡೆಪ್ಯೂಟಿ ಮ್ಯಾನೇಜರ್ ಮೇಘನಾಳಿಗೆ ಹೈಫೈ ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆ ಇತ್ತಂತೆ. ಬ್ಯಾಂಕ್ನಲ್ಲಿ ಸಿಗೋ ಸಂಬಳ ಸಾಕಾಗದೆ ಈ ಕೃತ್ಯಕ್ಕೆ ಕೈ ಹಾಕಿದೆ ಅಂತ ಪೊಲೀಸರ ಮುಂದೆ ತಪ್ಪು ಒಪ್ಪಿಕೊಂಡಿದ್ದಾಳೆ. ಸದ್ಯ ಮೇಘನಾ ಸೇರಿ 4ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಲಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.